ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾವುದೇ RTO ಆಫೀಸ್ಗೆ ಹೋಗದೇನೆ LLR ಅಂದರೆ ಡ್ರೈವಿಂಗ್ ಲರ್ನರ್ ಲೈಸೆನ್ಸ್ ಈ ಒಂದು ಟೆಸ್ಟಿಂಗಿಗೆ ಮತ್ತು DLಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಹೇಳಿ ಆನ್ಲೈನ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಆನ್ಲೈನ್ ಮುಖಾಂತರ ಲರ್ನರ್ ಲೈಸೆನ್ಸ್ ಅನ್ನು ಪಡ್ಕೋಬೇಕು ಅಂತ ಹೇಳಿ ಮಾಡ್ಕೊಂಡಿದ್ರು, ನಂತರ DL ಅನ್ನು ಪಡ್ಕೋಬೇಕು ಅಂತ ಹೇಳಿ ಮಾಡ್ಕೊಂಡಿದ್ರು, ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲು ನೀವು ಮೊಬೈಲ್ನಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಿಸ್ಟಮ್ನಲ್ಲಿ ಆದರೂ ಆಗಿರ್ಬೋದು, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪರಿವಾಹನ ಸೇವಾ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಮೊದಲು ಬರೋ ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಡ್ರೈವರ್ಸ್ ಆರ್ ಲರ್ನರ್ಸ್ ಲೈಸೆನ್ಸ್ ಅಂತ ಇದೆ. ಸೊ ಇಬ್ಬರಿಗೂ ಕೂಡ ಇಲ್ಲಿ DL ಕೂಡ ಅಪ್ಲೈ ಮಾಡ್ಬೋದು ಅಥವಾ LLR ಕೂಡ ಅಪ್ಲೈ ಮಾಡಲಿಕ್ಕೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಅಂತಾನೆ ಇಟ್ಟಿದ್ದೇನೆ. ಸೊ ಇಲ್ಲಿ ನೋಡಿ, ನೀವು ಯಾವ ಒಂದು ಸ್ಟೇಟಿಂದ ಅರ್ಜಿ ಸಲ್ಲಿಸ್ತಾ ಇದ್ದಾರೋ ಆ ಒಂದು ಸ್ಟೇಟನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕರ್ನಾಟಕ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇದರ ನಂತರ ನಿಮಗೆ ನೆಕ್ಸ್ಟ್ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ನೆಕ್ಸ್ಟ್ ಪೇಜು. ಸೊ ಇಲ್ಲಿ ನೋಡಿ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ 7 ಸ್ಟೆಪ್ಗಳಲ್ಲಿ LLR ಸ್ಲಾಟ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು. ಈ 7 ಸ್ಟೆಪ್ಗಳನ್ನು ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನಿಮಗೆ ಮೊದಲನೇದು ಆಪ್ಷನ್ ಜನರಲ್ ಅಂತಾನೆ ಇರುತ್ತೆ, ಜನರಲ್ ಅಂತಾನೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೊದಲನೇ ಆಪ್ಷನ್ ಅಪ್ಲಿಕಾಂಟ್ ಡಸ್ ನಾಟ್ ಹೋಲ್ಡ್ ಎನಿ ಡ್ರೈವಿಂಗ್ ಆರ್ ಲರ್ನರ್ ಲೈಸೆನ್ಸ್ ಇಶ್ಯೂಡ್ ಇನ್ ಇಂಡಿಯಾ ಅಂತ ಇದೆ. ಇದು ಮೊದಲ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಹೊಸದಾಗಿ LLR ಬುಕ್ ಮಾಡ್ತಾ ಇದ್ದೀವಿ ಸ್ಲಾಟ್ ಅನ್ನ, ಹಾಗಾಗಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು RTO ಯಾವುದು ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಸಬ್ಮಿಟ್ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಮೊದಲು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಡಬೇಕಾಗತ್ತೆ. ಯಾಕೆಂತಂದರೆ OTP ಮುಖಾಂತರ ನೀವು ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ಸನ್ನು ಶುರು ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಕೊಟ್ಟರೆ ಒಳ್ಳೆಯದು. OTP ಬರುತ್ತೆ, OTP ಹಾಕಿಬಿಟ್ಟು ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಚನ್ನ ಹಾಕಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಯಾವುದು ಅಂತ ಅನ್ನೋದು ಇಲ್ಲಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು RTO ಆಫೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ RTO ಆಫೀಸ್ ಪಿನ್ ಕೋಡನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ನೇಮ್ ಆಫ್ ದ ಅಪ್ಲಿಕಾಂಟ್, ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು 3 ಹಾಕಿಬಿಟ್ಟು ಇಲ್ಲಿ ನಿಮ್ಮ ಒಂದು ತಂದೆ ರಿಲೇಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮನ್ನು ಹಾಕಿಬಿಟ್ಟು ಇಲ್ಲಿ ನಿಮ್ಮ ಒಂದು ರೆಕಾರ್ಡ್ ಯಾವ ಥರ ಬರಬೇಕು ಅಂತ ಅನ್ನೋದಕ್ಕೆ ಇಲ್ಲಿ ಇನ್ನೊಂದು ಕಾಲಮ್ ಕೊಟ್ಟಿದ್ದಾರೆ. ಈ ಕಾಲಮ್ನಲ್ಲಿ ನೀವು ಇಲ್ಲಿ ಏನು ಕೊಟ್ಟಿದ್ರಲ್ಲೋ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಅದು 3 ಕೂಡಿ ಇಲ್ಲಿ ಹಾಕಬೇಕಾಗತ್ತೆ, ಸರಿನಾ? ಇದರ ನಂತರ ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕೊಳ್ಳಿ. ಇದೆಲ್ಲವನ್ನ ನಿಮಗೆ ಹೇಳುವಂಥ ಅಗತ್ಯ ಏನು ಬೀಳೋದಿಲ್ಲ ಇಲ್ಲಿ. ಸೊ ಇಷ್ಟು ಈ ಒಂದು ಡೀಟೇಲನ್ನು ನೀವು ಫಿಲಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಇದೆ. ಸೊ ನಿಮ್ಮ ಬಾಡಿ ಮೇಲೆ ಅಥವಾ ದೇಹದ ಮೇಲೆ ಏನಾದರೂ ಬಲವಾದ ಕಲೆಗಳು, ಮಚ್ಚೆಗಳು, ಗಾಯಗಳು ಏನಾದರೂ ಇತ್ತಂದರೆ ಅದನ್ನು ಇಲ್ಲಿ ಬರಿಬೇಕಾಗತ್ತೆ ಏನು ಇದೆ ಅಂತ ಹೇಳಿ. ಸೊ 2 ಕೊಟ್ಟಿದ್ದಾರೆ ಬಾಕ್ಸ್ಗಳಲ್ಲಿ, 2 ಬಾಕ್ಸ್ಗಳಲ್ಲಿ ನೀವು ಫಿಲಪ್ ಮಾಡ್ಕೋಬೋದು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ನಿಮ್ಮ ಒಂದು ಬ್ಲಡ್ ಗ್ರೂಪನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ. ಯಾಕೆಂತಂದರೆ ನಿಮ್ಮ ಒಂದು ಬ್ಲಡ್ ಗ್ರೂಪು ಎಮರ್ಜೆನ್ಸಿ ಇದ್ದಾಗ ಕೂಡ ಯೂಸ್ ಆಗುತ್ತೆ. ಸೊ ಇದನ್ನು ಮ್ಯಾಂಡೇಟರಿ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಒಂದು ಬ್ಲಡ್ ಗ್ರೂಪನ್ನು ಕೂಡ ಇಲ್ಲಿ ಚೆಕ್ ಮಾಡಿದರೆ ಯಾವ ಕ್ಯಾಟಗರಿದು ಅಂತ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರ ನಂತರ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ. ಈ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಒಂದು ಡೀಟೇಲ್ಗಳನ್ನು ಪೂರ್ತಿಯಾಗಿ ಫಿಲಪ್ ಮಾಡ್ಕೊಳ್ಳಿ. ಈ ಒಂದು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನೀವು ಇದ್ದೀರಾ ಅಂತಂದರೆ ಅದು ಪರ್ಮನೆಂಟ್ ಅಡ್ರೆಸ್ ಇತ್ತಂದರೆ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಬೇರೆ, ನಂತರ ನೀವಿರೋ ಅಡ್ರೆಸ್ ಬೇರೆ ಇತ್ತಂತಂದರೆ ಇದನ್ನು ಪ್ರೆಸೆಂಟ್ ಅಂತೇಳಿ ಇಷ್ಟೇ ಬಿಟ್ಬಿಟ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲಪ್ ಮಾಡ್ಕೊಳ್ಳಿ, ಸರಿನಾ? ನಂತರ ನೀವು ಎಷ್ಟು ವರ್ಷದಿಂದ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಇದ್ದೀರಾ ಅಂತ ಅನ್ನೋದನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ, ಮಂತು ಮತ್ತು ಇಯರನ್ನು. ಇದರ ನಂತರ ನೋಡಿ ಇಲ್ಲಿ ಪಾಸ್ ಆಫ್ ವೆಹಿಕಲ್ಸ್ ಅಂತ ಇದೆ.
ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ನೋಡಿ ನಿಮ್ಮ ಒಂದು ವೆಹಿಕಲ್ಲು ಇಲ್ಲಿ ಯಾವುದು ಇದೆ ಅಂತ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಇವಾಗ ಮೋಟ್ರ್ ಸೈಕಲ್ ವಿತ್ ಗಿಯರ್ ಅಂತ ಇದೆ, ನಾನ್ ಟ್ರಾನ್ಸ್ಪೋರ್ಟು. ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ಮಾಡಿರುವಂಥ ಒಂದು ಮೋಟ್ರ್ ಸೈಕಲ್ ವಿತ್ ಗಿಯರ್ ಅನ್ನೋ ಒಂದು ಆಪ್ಷನ್ನು ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಇದು ಬೇಡ, ಇದನ್ನು ಮತ್ತೆ ನೀವು ಈ ಕಡೆ ಹಾಕಬೇಕು, ಬೇರೆ LMV ಅಥವಾ ಬೇರೆ ಯಾವುದಾದ್ರೂ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಕೂಡ ಆ್ಯಡ್ ಆಗುತ್ತೆ. ಇದನ್ನು ಬೇಡ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಇಷ್ಟು ಇರುತ್ತೆ. ನಂತರ ಇಲ್ಲಿ ಈಸ್ ದ ಅಪ್ಲಿಕಾಂಟ್ ಟ್ರೈನ್ಡ್ ಫ್ರಮ್ ಡ್ರೈವಿಂಗ್ ಸ್ಕೂಲ್. ನೀವೇನಾದರೂ ಟ್ರೈನಿಂಗ್ ಸ್ಕೂಲಿಂದ ಏನಾದರೂ ಟ್ರೈನಿಂಗ್ ಆಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೆಲೆಕ್ಟ್ ಕ್ಲಾಸ್ ಆಫ್ ವೆಹಿಕಲ್ ಫಾರ್ ವಿಚ್ ಟ್ರೈನಿಂಗ್ ಟೇಕನ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಮೋಟ್ರ್ ಸೈಕಲ್ ವಿತ್ ಗಿಯರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ಓಪನ್ ಆಗುತ್ತೆ. ನೀವು ಇಲ್ಲಿ ಡ್ರೈವಿಂಗ್ ಸ್ಕೂಲ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಸರ್ಟಿಫಿಕೇಟ್ ನಂಬರು, ಟ್ರೈನಡ್ ಡೇಟು, ಎಲ್ಲಿಂದ ಎಲ್ಲಿವರೆಗೆ, ಎನ್ರೋಲ್ಮೆಂಟ್ ನಂಬರು, ಸರ್ಟಿಫಿಕೇಟ್ ಡೇಟು, ಸೊ ಎನ್ರೋಲ್ಮೆಂಟ್ ಡೇಟು, ಇದನ್ನೆಲ್ಲವನ್ನು ನೀವು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಬೇಕಾಗತ್ತೆ. ಸೊ ಇವಾಗ ನಾನು ಯಾವುದೇ ಥರ ಟ್ರೈನಿಂಗ್ ತೋರಿಸ್ತಾ ಇಲ್ಲ, ಅನ್ಚೆಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫಿಲ್ ಅಪ್ ಫಾರ್ಮ್ ಡೀಟೇಲ್ಸ್ ಬಿಫೋರ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್. ಸೊ ಈ ಒಂದು ಫಾರ್ಮನ್ನು ಸೆಲ್ಫ್ ಡಿಕ್ಲರೇಷನ್ ಇರೋದು. ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ಇಲ್ಲಿ ಕೇಳ್ತಾ ಇರುವಂಥ ಮಾಹಿತಿಗಳನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಎಸ್ ಆರ್ ನೋ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದರ ನಂತರ ಇಲ್ಲಿ ಕನ್ಸೆಂಟ್ ಇದೆ, ಕನ್ಸೆಂಟನ್ನು ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರ ನಂತರ ಇಲ್ಲಿ ನೋಡಿ ಈ ಕ್ಯಾಪ್ಚನ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಪ್ರೊಸೀಡಿಗೆ ಬಂದಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಪ್ರೊಸೀಡ್ ಮಾಡಬೇಕು ಅಂತ ಅನ್ನೋದನ್ನು ಕೇಳ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲಿ ಎಲ್ಲ ಕಮ್ಯುನಿಕೇಷನ್ಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಆಕ್ಸೆಪ್ಟೆಡ್ ಅಂತೇಳಿ ಬಂದುಬಿಟ್ಟು ಇಲ್ಲಿ ಮತ್ತೆ ನಿಮಗೆ ಓಕೆ ಅಂತೇಳಿ ಕೇಳ್ತದೆ. ನೆಕ್ಸ್ಟ್ ಹೋಗಲಿಕ್ಕೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ನಿಮಗೆ ಈ ಥರ ಅಪ್ಲಿಕೇಶನ್ ರೆಫರೆನ್ಸ್ ಸ್ಲಿಪ್ಪು ಜನರೇಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು RTO ಡೀಟೇಲು, ನಿಮ್ಮ ಒಂದು ಅಡ್ರೆಸ್ ಡೀಟೇಲು ಎಲ್ಲ ಶೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗತ್ತೆ, ನಂತರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ್ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಡೀಟೇಲು ಶೋ ಆಗುತ್ತೆ, ಇಲ್ಲಿ ಏನೆಲ್ಲ ನೀವು ಡೀಟೇಲ್ ಕೊಟ್ಟಿದ್ದೀರಾ ಅಂತೇಳಿ. ಇದರ ನಂತರ ಇಲ್ಲಿ ಇವಾಗ ನಾವು ಅಪ್ಲಿಕೇಶನ್ ಡೀಟೇಲ್ಸನ್ನು ಫಿಲಪ್ ಮಾಡಿದ್ವಿ. ಸೊ ಇನ್ನು 4 ಡೀಟೇಲ್ಸ್ಗಳನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತಲ್ವ, ಇಲ್ಲಿ ಹಾಗಾಗಿ ಅಪ್ಲೋಡ್ ಮಾಡೋದಕ್ಕಾಗಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಈ ಪದೇ ಈ ಒಂದು ಸ್ಕ್ರೀನು ಬಂದೇ ಬರ್ತಾ ಇರುತ್ತೆ. ಅಪ್ಲಿಕೇಶನ್ ನಂಬರು, ನೇಮು, ಡೇಟು, ಫಾದರ್ ನೇಮ್ ಇದೆಲ್ಲ ಶೋ ಆಗ್ತಾ ಇರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಯಾವುದನ್ನು ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಇಲ್ಲಿ ಏಜ್ ಪ್ರೂಫಿಗೆ ಪ್ಯಾನ್ ಕಾರ್ಡ್ ನಂಬರು ಅದನ್ನೆಲ್ಲ ನೀವು ಹಾಕಿಬಿಟ್ಟು ಆ ಒಂದು ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೈಲು 500 KB ಕಡಿಮೆ ಇರಬೇಕು. JPG ಅಥವಾ PDF, JPG ಈ ಫಾರ್ಮೇಟಲ್ಲಿ ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟನ್ನು ಚೂಸ್ ಮಾಡಿಬಿಟ್ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅದು ನಿಮಗೆ ಇಲ್ಲಿ ಕೆಳಗಡೆ ನೀವು ಯಾವ ಡಾಕ್ಯುಮೆಂಟನ್ನು ನೀವು ಚೂಸ್ ಮಾಡಿರ್ತೀರೋ ಆ ಒಂದು ಡಾಕ್ಯುಮೆಂಟ್ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೇವ್ಡ್ ಸ್ಟೇಟಸ್ಸು ಚೆಕ್ ಮಾರ್ಕ್ ಬಂದಿದೆ ನೋಡಿ. ಇದರ ನಂತರ ನೆಕ್ಸ್ಟ್ ನೀವು ಇನ್ನೊಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ರೇಷನ್ ಕಾರ್ಡು ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ನಿಮಗೆ ಅಡ್ರೆಸ್ ಪ್ರೂಫಿಗೆ ರೇಷನ್ ಕಾರ್ಡ್ ಆದರೂ ತಗೊಳ್ಳಿ, ID ಆದರೂ ತೊಗೊಳ್ಳಿ, ಆಧಾರ್ ಕಾರ್ಡ್ ಆದರೂ ತೊಗೊಳ್ಳಿ. ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಸೇಮ್ ಪ್ರೊಸೆಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಇಲ್ಲಿ ಆ್ಯಡ್ ಆಗುತ್ತೆ. ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಇಲ್ಲಿ ಕ್ಯಾಪ್ಚನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ 2 ಸ್ಟೆಪ್ಗಳು ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ಇವಾಗ 3ನೇ ಸ್ಟೆಪ್ಪು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರುವಂಥ ಡೈಮೆನ್ಷನಲ್ಲಿ ನೀವು ನಿಮ್ಮ ಒಂದು ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ಫೋಟೋ ಸಿಗ್ನೇಚರನ್ನು ನೀವು ಯಾವುದೇ ಥರ ನಿಮ್ಮ ಒಂದು DL ಅಲ್ಲಿ ಈ ಒಂದು ಫೋಟೋ ಬರೋದಿಲ್ಲ. ಜಸ್ಟ್ ಇಲ್ಲಿ LLRಗೆ ಮಾತ್ರ ಅಪ್ಲೈ ಮಾಡುವಾಗ ಈ ಒಂದು ಫೋಟೋ ಅಪ್ಲೈ ಆಗುತ್ತೆ. ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಅವರೇ ಫೋಟೋವನ್ನು ಲೈವ್ ಆಗಿ ಕ್ಯಾಪ್ಚರ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋ ಅಪ್ಲೋಡ್ ಮಾಡೋದಿಲ್ಲಿ, ಸಿಗ್ನೇಚರ್ ಅಪ್ಲೋಡ್ ಮಾಡೋದಿಲ್ಲಿ. ಸೊ ಇದನ್ನು ಅಪ್ಲೋಡ್ ಮಾಡಿದ ನಂತರ ಸೇವ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇಮೇಜ್ ಫೈಲ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ
ಇಲ್ಲಿ ನೋಡಿ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೀವು ಅಪ್ಲೋಡ್ ಮಾಡಿರೋ ಸಿಗ್ನೇಚರು ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ, ಫೋಟೋ. ಇಲ್ಲಿ ನೋಡಿ ಇವಾಗ 4th ಸ್ಟೆಪ್ಪು ಫೀಸ್ ಇದೆ, ಪೇಮೆಂಟ್ ಮಾಡುವಂಥ ಒಂದು ಪ್ರೊಸೀಜರು. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ನಿಮಗೆ ಈ ಒಂದು LLRಗೆ ಅಪ್ಲೈ ಮಾಡಲಿಕ್ಕೆ 420 ರೂಪೀಸು ಆನ್ಲೈನ್ ಮುಖಾಂತರ ನೀವು ಪೇಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಎಲ್ಲ ಡೀಟೇಲ್ಗಳು ಇಲ್ಲಿ ಶೋ ಆಗ್ತಾ ಇರುತ್ತೆ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ಇಲ್ಲಿ ಪೀರಿಯಡ್, ಆ್ಯನ್ಯುವಲ್, ಹಾಫ್ ಇಯರ್, ವಾರಂಟಿ ಇದೆಲ್ಲ ಇರುತ್ತೆ. ಇಲ್ಲಿ ಒನ್ ಟೈಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒನ್ ಟೈಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಈ ಥರ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಪೇಮೆಂಟ್ ಮಾಡ್ತಿರೋ ಅಥವಾ ಪೇಮೆಂಟ್ ಓವರ್ ದ ಬ್ಯಾಂಕ್ ಕೌಂಟರ್, ಚೆಕ್ ಅಥವಾ ಕ್ಯಾಶ್ ಯಾವ್ದು ಮಾಡ್ತೀರಾ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆನ್ಲೈನ್ ಮುಖಾಂತರ ಪೇ ಮಾಡ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ ಈ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಬ್ಯಾಂಕು. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದರ ನಂತರ ನಿಮಗೆ ಇಲ್ಲಿ ಈ ಥರ ಒಂದು ಪೇಮೆಂಟ್ ಮೆಥಡ್ಗಳು ಓಪನ್ ಆಗುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ಕಾರ್ಡ್ ಪೇಮೆಂಟು, ಅದರ ಮೋಡು. ನೀವು UPI ಇಂದ ಮಾಡಿದರೆ 0 ಚಾರ್ಜಸ್ ಇರುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡಿಂದ ಮಾಡಿದರೆ ಮಾತ್ರ 12 ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ ನಿಮ್ಮ ಒಂದು ಎಲ್ಲ ಡೀಟೇಲ್ಗಳು ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ VPA UPI ID ಇದೆ, QR ಕೋಡ್ ಇದೆ. ನಾನು ಇವಾಗ QR ಕೋಡಿಂದ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟನ್ನು ಪೇ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ ಇವರ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈಸ್ ಸಕ್ಸಸ್ ಅಂತ ಹೇಳಿ ಬಂದಿದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಅಮೌಂಟು ಕಟ್ ಆಗಿರೋದಕ್ಕೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಆಗಿರೋದಕ್ಕೆ ಇಲ್ಲಿ ನಿಮಗೆ ಈ ಥರ ಒಂದು ರಿಸಿಪ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿನ ತಿಳಿಸ್ಕೊಡ್ತೇನೆ ನಿಮಗೆ. ಈ ಒಂದು ಪೇಜಲ್ಲಿ ನೀವು ಯಾವುದೇ ಥರ ರಿಫ್ರೆಶ್ ಮಾಡೋದಾಗಲಿ ಅಥವಾ ನೆಕ್ಸ್ಟ್ ಪೇಜ್ ಜಲ್ದಿ ಓಪನ್ ಆಗದೆ ಇರೋ ಒಂದು ಕಾರಣಕ್ಕೆ ನೀವು ಈ ಒಂದು ವಿಂಡೋ ಕ್ಲೋಸ್ ಮಾಡೋದಾಗಲಿ ಮಾಡಿದರೆ ನಿಮ್ಮ ಒಂದು ಪೇಮೆಂಟು ಸಕ್ಸಸ್ಫುಲಿ ಆಗುತ್ತೋ ಇಲ್ವೋ ಡೌಟು. ಆದರೂ ಒಂದು ವೇಳೆ ಸಕ್ಸಸ್ಫುಲಿ ಆದರೂ ಕೂಡ ನಿಮಗೆ ಒಂದು ರಿಸಿಪ್ಟು ಜನರೇಟ್ ಆಗೋದಿಲ್ಲ. ಸೊ ಇದು ನಾನ್ ರಿಫಂಡೇಬಲ್ ಅಮೌಂಟ್ ಇರುತ್ತೆ. ಹಾಗಾಗಿ ಈ ಒಂದು ಪೇಜಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, 60 ಸೆಕೆಂಡ್ ವೇಟ್ ಮಾಡಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು 60 ಸೆಕೆಂಡ್ ವೇಟ್ ಮಾಡಿದ ನಂತರ ಇದು ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಪೋರ್ಟಲಿಗೆ ಬರುತ್ತೆ. ಸೊ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಅಂತ ಹೇಳಿ ಬಂದಿದೆ. ಇವಾಗ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಪ್ರಿಂಟ್ ರಿಸಿಪ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ರಿಸಿಪ್ಟ್ ಜನರೇಟ್ ಆಗಿರುತ್ತೆ. ಅಪ್ಲಿಕೇಶನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ನೀವು ಈ ಒಂದು ಹೋಮ್ ಪೇಜಿಗೆ ಬರಬೇಕಾಗತ್ತೆ. ಬಂದುಬಿಟ್ಟು ನಂತರ ಇಲ್ಲಿ ಕಂಪ್ಲೀಟ್ ಯುವರ್ ಪೆಂಡಿಂಗ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ LL ಸ್ಲಾಟ್ ಬುಕ್ ಅಂತ ಇದೆ, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಡೀಟೇಲ್ಸು, ಅಪ್ಲಿಕೇಶನ್ ನಂಬರ್ಸ್ ಎಲ್ಲ ಹಾಕಿದ ನಂತರ ಇಲ್ಲಿ ನೀವು ಪ್ರೊಸೀಡ್ ಟು ಬುಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಯಾವ ಒಂದು ಡೇಟ್ಗಳು ಇಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣ್ತಾ ಇದೆಯೋ ಆ ಒಂದು ಡೇಟ್ಗಳಲ್ಲಿ ಮಾತ್ರ ನಿಮ್ಮ ಒಂದು ಸ್ಲಾಟ್ಗಳು ಬುಕ್ ಆಗುತ್ತೆ. ಸರಿನಾ? ಸ್ಲಾಟ್ ಅವೈಲೇಬಲ್ಸ್ ಅಂತ ಇದೆ ನೋಡಿ, ಹಸಿರು ಕಲರ್ನಲ್ಲಿ ಇರೋದು ಮಾತ್ರ ನಿಮಗೆ ಬುಕ್ ಆಗುತ್ತೆ ಈ ಒಂದು ಡೇಟ್ಗೆ ಸ್ಲಾಟು. ಸೊ ಯಾವುದಾದ್ರೂ ಒಂದು ಡೇಟನ್ನು ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಯಾವ ಡೇಟಿಗೆ ಎಷ್ಟು ಸೀಟ್ಗಳು, ಎಷ್ಟು ಟೈಮಿಂಗಿಗೆ ಬುಕ್ ಅವೈಲೇಬಲ್ ಇದಾವೆ ಅಂತ ಅನ್ನೋದು ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಅವೈಲೇಬಲ್ ಸೀಟ್ಸ್ ಇಲ್ಲಿ ಇದೆ ನೋಡಿ, ಯಾವ ಟೈಮಿಂಗ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬುಕ್ ಸ್ಲಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಕನ್ಫರ್ಮ್ ಟು ಸ್ಲಾಟ್ ಬುಕಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂಥ ಒಂದು ಪ್ರೊಸೀಜರು. ಈ ಒಂದು ಪ್ರೊಸೀಜರು ತಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದ್ದರೆ ಆದಷ್ಟು ಇಂತಹ ಮಾಹಿತಿಗಳನ್ನು ಅನಿವಾರ್ಯ ಅವಶ್ಯಕತೆ ಇದ್ದವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಇಂತಹ ಮಾಹಿತಿಗಳನ್ನು ನೀವು ಪಡೆದುಕೋಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.